ಯೋಚನೆ ಮಾಡಬೇಡಿ. ನಿಶ್ಚಿತಾರ್ಥದ ಮಟ್ಟಿಗೆ ನಮ್ಗೆ ಚೂರು ಮುಜುಗರ ಇತ್ತು ಅಷ್ಟೇ. ಆದ್ರೆ ಮದುವೆನ ನಾವು ತುಂಬಾ ಜೋರಾಗಿ ಮಾಡೋಣ. ಶಿವಕುಮಾರ್ ಅವರೇ, ಇವರು ವಿಶ್ವೇಶ್ವರ ಭಟ್ರು, ನಮ್ಮ ದೇವಸ್ಥಾನದ ಅರ್ಚಕರು. ನಮಸ್ಕಾರ ಭಟ್ರೆ, ಇನ್ನೂ ತಡ ಮಾಡೋದು ಬೇಡ, ಬೇಗ ಪ್ರತಿಷ್ಠಾಸನ ಶುರು ಮಾಡಿ. ಆಯ್ತು ಯಜಮಾನ್ರೆ, ನೀವಿನ್ನ ಹುಡುಗಿನ ಕರೆಸಿ. ಮದುವೆ ಫಿಕ್ಸ್ ಆಗಿರೋ ಖುಷಿ ಹುಡುಗ ಎರಡು ದಪ್ಪ ಆಗಿರೋ. ಶಿವಕುಮಾರ್ ಅವರೇ, ಪ್ರಯಾಣ ಎಲ್ಲ ಆಗಿತ್ತು? ಎಲ್ಲ ಆರಾಮಿತ್ತು ಯಜಮಾನ್, ಏನು ತೊಂದರೆ ಆಗಿಲ್ಲ? ಏನು ತೊಂದರೆ ಇಲ್ಲ ಯಜಮಾನ್ರೆ. ಈ ಅಲಂಕಾರ ಎಲ್ಲ ಇವರೇ ನಿಂತು ಮಾಡಿಸಿದ್ದು. ज्योतिरूपाय नमः। ಶ್ರೀರಸ್ತು ಶುಭಮಸ್ತು. ಶುಭ ವಿವಾಹ ಆಹ್ವಾನ ಪತ್ರಿಕಾ. ಶ್ಲೋಕ: ಓಂ ಗಂ ಗಣಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮೋ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶ್ರೀ ವಿಶ್ವವಸುನಾಮ ಸಂವತ್ಸರದ ಪುಷ್ಯ ನಕ್ಷತ್ರದ ದಶಮಿ ತಿಥಿಯಂದು ಜೋಡಿ ಜಮೀನ್ದಾರರಾದ ಸೂರ್ಯವಂಶದ ಸತ್ಯಮೂರ್ತಿ ಹಾಗೂ ಲೀಲಾವತಿಯವರ ಆಶೀರ್ವಾದದೊಂದಿಗೆ ಮೈಲಾಪುರದ ಶ್ರೀ ಶಂಕರಪ್ಪನವರ ಪುತ್ರಿ ಚಿರಂಜೀವಿ ಸೌಭಾಗ್ಯವತೆ ಹರಿದ್ರಾ ಕುಂಕುಮ ಶೋಭಿತೆ ಯಾದ ಭೂಮಿಕಾ ಎಂಬ ವಧುವಿಗೂ ಮತ್ತು ಶ್ರೀ ಶಿವಕುಮಾರ್ ಮತ್ತು ಸುಮಿತ್ರಾರವರ ಜ್ಯೇಷ್ಠ ಪುತ್ರ ಚಿರಂಜೀವಿ ರಾಜಕುಮಾರ ಪ್ರೀತಮ್ ಕುಮಾರ್ ಎಂಬ ವರನಿಗೂ ವಿವಾಹ ನಿಶ್ಚಯವಾಗಿರುತ್ತದೆ. ಜುಲೈ ತಿಂಗಳ 14ನೇ ತಾರೀಕು ರಾಮಾಪುರದ ಶ್ರೀ ಸೂರ್ಯ ಚಕ್ರೇಶ್ವರಿ ಜಗದಂಬ ದೇವಾಲಯದಲ್ಲಿ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿರುವುದಾಗಿ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಸತ್ಯಮೂರ್ತಿಯವರೇ, ಶಿವಕುಮಾರ್ ಅವರೇ, ತಾವೆಲ್ಲರ ಅನುಮತಿ ಪಡೆದು ಪತ್ರಿಕೆಗಳನ್ನು ನೀವು ಬದಲಾಯಿಸಿಕೊಳ್ಳಬಹುದು. ಆಗಬಹುದು. ಸುರಭಿ,
ಉಡುಗೊರೆಯನ್ನ ಬದಲಾಯಿಸ್ಕೋಬೋದಾ? ತಡ ಮಾಡಬೇಡಿ ಮಾವ, ಮೊದಲು ಬದಲಾಯಿಸ್ಕೊಳ್ಳಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂತೇವೋ ಬೃಹಸ್ಪತಿಃ. ನೀವು ತಾಂಬೂಲ ಬದಲಾಯಿಸ್ಕೊಳ್ಳಿಮ್ಮ. ತಾಂಬೂಲ ತಟ್ಟೆಯನ್ನು ಕೊಡಬಹುದಾ? ಆಗ್ಬೋದು. ಅಲ್ಲ, ಈಸ್ಕೊಂಡಾದ್ಮೇಲೆ ಕೊಡೋಕೆ ಯೋಚನೆ ಮಾಡ್ತಿದ್ದೀರಿ, ಕೊಡಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂತೇವೋ ಬೃಹಸ್ಪತಿಃ. ಐನೋರೆ, ತಾಂಬೂಲ ಕೊಟ್ಟಿದ್ದು ಆಯ್ತು, ಈಸ್ಕೊಂಡಿದ್ದು ಆಯ್ತು. ಇದೇ ಖುಷಿಗೂ ಚಪ್ಪಾಳೆ ಬರೋದು. ಆಗ್ಬಹುದು. ಚಪ್ಪಾಳೆ. ತಾತ, ತಟ್ಟೆ ಬದಲಾಯಿಸ್ಕೊಂಡಿದ್ದಾಯ್ತು. ಬಾಯಿ ಸಿಹಿ ಮಾಡಿದ್ದೇವಾ? ಬೀಗರಿಗೆ ಸಿಹಿ ತಿನಿಸು. ತಗೊಳ್ಳಿಮ್ಮ. ಇನ್ನು ಮುಂದಿನ ಕಾರ್ಯಕ್ರಮ ನಡೆಸಬಹುದಲ್ಲ ಐನೋರೆ? ಅದಕ್ಕೂ ಮುಂಚೆ ನಿಮ್ದೇನಾದ್ರೂ ಮಾತುಕತೆ ಇದ್ರೆ ಮುಗಿಸ್ಬಿಡಿ. ಇದರಲ್ಲಿ ಮಾತಾಡೋದೇನಿದೆ? ಮಹಾಲಕ್ಷ್ಮಿ ಆಗಿರೋ ಮದುಮಗಳೇ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನಮ್ಗೆ ಯಾವ ಥರದ್ದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಮದುವೆ ಚೆನ್ನಾಗಿ ಮಾಡ್ಕೊಡ್ರೆ ಅಷ್ಟೇ ಸಾಕು. ಏನ್ರಿ, ಸರಿನಾ? ಹೌದು ಯಜಮಾನ್ರಿ, ನಮಗೆ ನಿಮ್ಮ ಸಂಬಂಧ ಮುಖ್ಯ ಅಷ್ಟೇ. ನೀವು ಬಾಯಿ ತುಂಬಾ ಮಹಾಲಕ್ಷ್ಮಿ ಅಂತ ಹೇಳಿದ್ರಿ, ಆದ್ರೆ ನಮ್ಮ ಮನೆ ಮಗಳನ್ನ ಹಾಗೆ ಕಳ್ಸಕ್ಕಾಗತ್ತಾ ಏನ್ರಿ? ಹೌದು ಹೌದು ಹೌದು. ನಮ್ಮ ಮನೆ ಮಗಳು ಬಂಗಾರ ಕಾಲ್ಗೆಜ್ಜೆಗಳ ನಾದದ ಸಮೇತ ನಿಮ್ಮ ಮನೆಗೆ ಕಾಲಿಡಬೇಕು. ನಿಮಗೆ ಯಾವುದೇ ಅಪೇಕ್ಷೆ ಇಲ್ಲೇ ಇರಬಹುದು, ಆದರೆ ನಮ್ಮ ಪ್ರೀತಿ ನಮ್ಮ ಮಗಳ ಮೇಲೆ ಸದಾ ಇದ್ದೇ ಇರುತ್ತೆ. ಆ ಸಂತೋಷಕ್ಕಾದರೂ ನಾವು ಅವಳಿಗೆ 25,000 ಚಿನ್ನ, ಮನೆ ತಗೋಣ. 4 ಬೆಳ್ಳಿ ಬಿಂದಿಗೆ, 100 ಎಕರೆ ಹೊಲನ ಉಡುಗೊರೆ ಕೊಡ್ತಾ ಇದ್ದೀನಿ. ನೀವು ಬೇಡ ಅಂತ ಹೇಳಬಾರ್ದು. ನೋಡಿ, ಇದನ್ನ ದಯವಿಟ್ಟು ವರದಕ್ಷಿಣೆ ಅಂತ ಅನ್ಕೋಬೇಡಿ. ನಮ್ಮ ಸಂತೋಷನ ದಯವಿಟ್ಟು ಬೇಡ ಅಂತ ಹೇಳಬೇಡಿ. ತುಂಬ ಸಂತೋಷ ಯಜಮಾನ್ರೆ. ಹಾಗೆ ನಮ್ಮ ಮುದ್ದು ಸೊಸೆಗೆ 21 ತೊಲೆ ಬಂಗಾರ, ಬೆಂಗಳೂರಿನಲ್ಲಿ ಒಂದು ಮನೆ, ಮಡಿಕೇರಿಯಲ್ಲಿರುವ ಒಂದು ತೋಟವನ್ನು ಉಡುಗೊರೆಯಾಗಿ ಕೊಡ್ತೇವೆ. ನಿಜವಾಗ್ಲೂ ನಮ್ಮ ಭೂಮಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ನಟ್ರೆ, ಈಗ ಉಂಗುರ ಬದಲಾಯಿಸ್ಬೋದಾ? ಆಗ್ಬಹುದು.